ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಉಕ್ರಾಣಿ ಗ್ರಾಮದಲ್ಲಿ ನಡೆದ ಅಶ್ವಿನಿ ಅವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸಿದೆ. ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷ ಶೇಖ್ ಫರೀದ್ ಉಮ್ರಿ ನೇತೃತ್ವದ ಮುಖಂಡರ ನಿಯೋಗ ಸಂತ್ರಸ್ತೆಯ ಮನೆ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ಮತ್ತು ಸಾಂತ್ವನ ಹೇಳಿದ್ದಾರೆ. ಘಟನೆ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಫರೀದ್ ಉಮ್ರಿ, ಈ ಕೃತ್ಯ ಎಸಗಿದ ಅಪರಾಧಿಗಳಿಗೆ ಸರ್ಕಾರ ತಕ್ಷಣವೇ ಕಠಿಣ ಕಾನೂನು ಕ್ರಮ ಜಾರಿಗೆ ತಂದು ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕುಟುಂಬದ ಬೆನ್ನಿಗೆ ನಿಲ್ಲಲಿದೆ ಎಂಬ ಭರವಸೆಯನ್ನ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಎತ್ತಿ ಹಿಡಿದ ಅವರ ಮನೆಯಲ್ಲಿ ಶೌಚಾಲಯ ಇದ್ದಿದ್ದರೆ ಈ ಪರಿಸ್ಥಿತಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಗ್ರಾಮೀಣ ಭಾಗದ ಪ್ರತಿಯೊಂದು ಕುಟುಂಬಕ್ಕೂ ಸುರಕ್ಷಿತ ಶೌಚಾಲಯ ಕಲ್ಪಿಸುವುದು ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿಯಾಗಿದೆ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈಗಾಗಲೇ ಅವ್ರ ತಾಯಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಆ ಹುಡುಗಿ ಇದ್ಲಂತೇಳಿ. ಅಂತ ಒಂದು ಹುಡುಗಿಯನ್ನ, ಮಹಿಳೆಯನ್ನ ಈ ಕಾಮಪಿಶಾಚಿಗಳು ತಮ್ಮ ಕಾಮಚೇಷ್ಟೆ ತೀರಿಸಿಕೊಳ್ಳಲಿಕ್ಕೆ ಬಲಿಪಶು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಬಹಳ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕದ ಮತ್ತು ಮಾನ್ವಿ ಘಟಕದ ವತಿಯಿಂದ ನಾವು ಇವತ್ತು ಆ ಸಂತ್ರಸ್ತರಿಗೆ, ಆ ಕುಟುಂಬದವರಿಗೆ ಒಂದೆರಡು ಮಾತಾಡಿಕೊಂಡು ಪ್ರವಾದಿ ಮೊಹಮ್ಮದ್ ಅವರ ಒಂದು ಕೆಲವೊಂದು ವಚನಗಳನ್ನ ಹೇಳ್ಕೊಂಡು ಅವ್ರಿಗೆ ಸಂತೈಸಿ ಸಮಾಧಾನ ಹೇಳ್ಬೇಕಂತೇಳಿ ಬಂದಿದ್ದೀವಿ. ಈಗಾಗಲೇ ಈ ಭಾಗದ ರಾಜಕಾರಣಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರ ಇತರೆ ಸಂಸ್ಥೆಗಳೆಲ್ಲ ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟಿವೆ. ಆದರೂ ಇತರೆ ಸಂಘಟನೆಗಳು ಯಾವ ರೀತಿಯಾಗಿ ಬೇಡಿಕೆ ನಿಂತಿದ್ದಾವೆ, ಅದೇ ರೀತಿಯಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಸರ್ಕಾರದ ನಾವು ಬೇಡಿಕೊಳ್ಳುವುದೇನೆಂದರೆ, ಈ ಒಂದು ಕುಟುಂಬಕ್ಕೆ ತಕ್ಕಂತಹ ಅವರಿಗೆ ಪರಿಹಾರ ನೀಡಬೇಕು. ಆ ಕೊಲೆಗಡುಕರಿಗೆ ಅವ್ರು ಯಾರೇ ಇರಲಿ, ಯಾವುದೇ ಜಾತಿಯರಿರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರ್ಲಿ, ಯಾವ ಒಂದು ರಾಜಕೀಯ ಒತ್ತಡಕ್ಕೆ ಮಣಿಯದೆ, ಯಾವ ರಾಜಕಾರಣಿಯ ಒತ್ತಡಕ್ಕೆ ಮಣಿಯದೆ ಇಲ್ಲಿ ನ್ಯಾಯಯುತವಾಗಿ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಆ ದುಷ್ಕೃತ್ಯ ಎಸಗಿದವರಿಗೆ ತಕ್ಕಂತ ಒಂದು ಅವರಿಗೆ ಶಿಕ್ಷೆ ಆಗ್ಬೇಕು. ಈಗಾಗಲೇ ನಮ್ಗೆ ಗೊತ್ತಾಗಿದೆ ಕೆಲವೊಬ್ಬರನ್ನ ಸೆರೆ ಹಿಡಿಯಲಾಗಿದೆ ಅಂತೇಳಿ. ಆದ್ರೆ ಇನ್ನೂ ನ್ಯಾಯಯುತವಾಗಿ, ಇನ್ನೂ ಕೂಲಂಕುಷವಾಗಿ ತನಿಖೆ ಮಾಡ್ಬೇಕು. ಯಾಕಂದ್ರೆ ಅವರಿಂದ ಯಾರ್ಯಾರ ಕೈವಾಡ ಇವೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾವ ರೀತಿಯ ಜನ ಅದರಲ್ಲಿ ಅದ್ರ ಹಿಂದ್ಗಡೆ ಇದಾರೆ ಗೊತ್ತಿಲ್ಲ. ಹಾಗಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಅವ್ರನ್ನ ಸೆರೆ ಹಿಡಿದು ಇತರರಿಗೆ ಮಾದರಿ ಆಗ್ಬೇಕು. ಇಂಥ ದುರ್ಘಟನೆ ಮತ್ತೆ ಆಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಮುಂದೆ ಯಾರಿಗೆ ಆಗ್ಬಾರ್ದು ಆ ರೀತಿಯಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಮನವಿ. ಜೊತೆಗೆ ಈ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಅವರಿಗೆ ಭೂಮಿ ಕೊಡ್ಬೇಕು, ಜೊತೆಗೆ ಅವರ ಮನೆಯ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರದ ಮೇಲೂ ಸಹ ನಾವು ಒಂದು ಮನವಿ ಪತ್ರ ಇತ್ತೀಚೆಗೆ ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಆ ಮನವಿ ಪತ್ರ ಕೊಡಲಾಗುತ್ತೆ. ಜೊತೆಗೆ ಇಲ್ಲಿರುವಂತ ಏನೆಲ್ಲ ಹೋರಾಟಗಳು ನಡೀತಾ ಇವೆ ಅದರಲ್ಲೂ ಸಹ ನಾವು ಭಾಗವಹಿಸಿ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಒಂದು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ತಮ್ಮ